ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, ಐಎಸ್ಎಂ ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ಬರೋಣ. ನಿನ್ನೆ ಸೋಮವಾರ ನಿಫ್ಟಿ 103 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 445 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 388 ಪಾಯಿಂಟ್ಸ್ ಪಾಸಿಟಿವ್. ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿದೆ. ಬುಲಿಶ್ನೆಸ್. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಮೈನಸ್ ಆಗಿದೆ. ಅಂದರೆ ಮೈನಸ್ ಚೇಂಜಸ್ ಅಂದ್ರೆ ಫಿಯರ್ ಕಮ್ಮಿ ಆಗ್ತಾ ಇದೆ, ಕಾಮ್ ಆಗ್ತಾ ಇದೆ ಮಾರ್ಕೆಟ್ ಅಂತ. ಸೊ ಅಂದ್ರೆ ಅಂತ ದೊಡ್ಡ ಮೈನಸ್ ಏನಾಗಿಲ್ಲ, ಅಂದ್ರೆ ಕಾಮ್ ಡೌನ್ ಆಗಿಲ್ಲ. ಸೊ -1.26% ಅಂತ ಹೇಳಿದ್ರೆ ನ್ಯೂಟ್ರಲ್ ಡೇಟಾ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6500 ಈ ಪ್ರೈಸ್ ಇಂದ ಕೆಳಗಡೆ ಇದೆಯಾ. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಗಿಫ್ಟ್ ನಿಫ್ಟಿ ಗೋಲ್ಡ್ ಬಿ ಸಿಲ್ವರ್ ಬಿಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ ಒಂದ್ಸಲಿ. ಈಗ ನಿಫ್ಟಿ 50 ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಿಫ್ಟಿ 50ಯಲ್ಲಿ ಏನಾಗ್ತಾ ಇದೆ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ನಿನ್ನೆ ನಾನು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ 26,000 ಒಂದು ಟಾರ್ಗೆಟ್ ಬುಲ್ಸ್ಗೆ. ಆ ಬುಲ್ಸ್ ಅಲ್ಲಿವರೆಗೂ ತಗೊಂಡೋಗ್ತಾರೆ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಬುಲ್ಸ್ ಅಲ್ಲಿವರೆಗೂ 26,000ವರೆಗೂ ತಗೊಂಡೋದ್ರು. ಸೊ ನಾವು ನೋಡಬಹುದು ಇವಾಗ ನಾವು ಒಂದು ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇರೋದನ್ನ ನೋಡ್ಬೋದು. ಒಂದು ಹೈ ಮಾಡಿದೆ, ನಂತರದ ಹೈಯರ್ ಲೋ, ಇಲ್ಲೊಂದು ಗ್ಯಾಪ್ ಝೋನ್ ಇತ್ತು, ಇಲ್ಲಿಂದ ಸಪೋರ್ಟ್ ತಗೊಂಡು ಕ್ಲೀನ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಗಳನ್ನ ಮಾಡ್ಕೊಂಡು ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಇನ್ನು ನಿನ್ನೆ ಹೇಗೆ ಪರ್ಫಾರ್ಮ್ ಮಾಡಿದೆ ನೋಡೋದಾದ್ರೆ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ನಿನ್ನೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂತು ಬಿಗಿನಿಂಗ್ ಅಲ್ಲೇ. ನಂತರದಲ್ಲಿ ಆ ಕ್ಯಾಂಡಲ್ ಲೋನ ನಾವು ಹಾಗೆ ಉಳಿಸ್ಕೊಂತು ಲೋ ಅಲ್ಲಿ. ನಂತರದಲ್ಲಿ ಹೈಯರ್ ಹೈ ಫಾರ್ಮೇಶನ್ ಮಾಡ್ಕೊಂಡು 26,000ನ ದಾಟಿ ನಂತರದಲ್ಲಿ ಕ್ಯಾಂಡಲ್ ಲಾಸ್ಟ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದರೆ ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಸೊ ಡೇಟಾ ನಮಗೆ ಇವಾಗ ಬುಲಿಶ್ ಹೇಳ್ತಾ ಇದೆ. ನಂತರದಲ್ಲಿ ನೋಡಿ, ನಿಫ್ಟಿ ಐಟಿ ಪಾಸಿಟಿವ್, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ, ಮೆಟಲ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ 5 ಮೇಜರ್ ಸೆಕ್ಟರ್ಗಳು ನ್ಯೂಟ್ರಲ್ ಟು ಬುಲಿಶ್ ಡೇಟಾದಲ್ಲಿ ತೋರಿಸ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಮಗೆ ಸೆಂಟಿಮೆಂಟ್ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಿಫ್ಟಿ 50ಯಲ್ಲೂ ಕೂಡ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. 32 ಕಂಪನಿಗಳು ಪಾಸಿಟಿವ್ ಆಗಿದ್ರೆ, ನಿಫ್ಟಿ ಬ್ಯಾಂಕಿನಲ್ಲಿ 12 ಕಂಪನಿಗಳು ಪಾಸಿಟಿವ್ ಆಗಿದೆ. ಅಂದ್ರೆ ನಿಫ್ಟಿ ಬ್ಯಾಂಕ್ ತುಂಬಾ ಸ್ಟ್ರಾಂಗ್ ಆಗಿ ಬುಲಿಶ್ನೆಸ್ ಆಗಿ ತೋರಿಸ್ತಾ ಇದೆ ನಮಗೆ. ಹಾಗಾಗಿ ನಮಗೆ ಅದೊಂದು ನಿಫ್ಟಿ 50ಯಲ್ಲೂ ಕೂಡ ನಾವು ಮೂವ್ಮೆಂಟ್ ಅನ್ನ ಕಾಣ್ತಾ ಇದೀವಿ. ಇನ್ನು ನಾವು ಆಪ್ಷನ್ ಚೈನಿಗೆ ಬರೋದಾದ್ರೆ, ಇಂದು ವೀಕ್ಲಿ ಎಕ್ಸ್ಪೈರಿ ನಿಫ್ಟಿಯ 18 ನವೆಂಬರ್ 2025. ಸೊ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಅಂದ್ರೆ ಕಾಲ್ ಬೈಯರ್ಸ್ ಕೇವಲ ಇನ್ ದ ಮನಿಯಲ್ಲಿದ್ದಾರೆ. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸೊ ನೀವು ನೋಡ್ಬೋದು ಇವಾಗ ಡೇಟಾ ನಮಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಬುಲ್ಲಿಶ್ ಕನ್ಸಾಲಿಡೇಷನ್ ಡೇಟಾನ ತೋರಿಸ್ತಾ ಇದೆ. ಬುಲ್ಲಿಶ್ ಕನ್ಸಾಲಿಡೇಷನ್ ಡೇಟಾನ ತೋರಿಸ್ತಾ ಇದೆ. ಸೊ ಇದೊಂದು ನಮಗೆ ಇವತ್ತಿನ ಅದರ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀನಿ ಕೊನೆಯಲ್ಲಿ. ಇನ್ನು ಪಿ ಸಿ ಆರ್ ರೇಷಿಯೋ ಬರೋದಾದ್ರೆ 1.2 ಇದೆ. ಸೊ ಡೇಟಾ ನ್ಯೂಟ್ರಲ್ ಅಂತ ಹೇಳ್ಬೋದು. ನೋಡಿ, ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಮಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ 26,100 ಆಯ್ತಾ. ನೋಡಿ, 1,56,000 ಓ ಐ ಚೇಂಜಸ್ ಇಲ್ಲಿದೆ, ಆರ್ಡರ್ಸ್ ಇಲ್ಲಿದೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,900 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಸರಿನಾ, 25,900 ಸ್ಟ್ರಾಂಗ್ ಸಪೋರ್ಟ್ ಝೋನ್, 26,100 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಎಫ್ ಐ ಡಿ ಎ ಆಕ್ಟಿವಿಟಿ ಬರೋದಾದ್ರೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಎಫ್ ಐ ಎಸ್ 442 ಕೋಟಿ ಸೆಲ್ ಬೈ ಮಾಡಿದ್ದಾರೆ. ಡಿ ಎಸ್ ಕೂಡ ಬೈ ಮಾಡಿದ್ದಾರೆ 1,465 ಕೋಟಿ. ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ 1,900 ಕೋಟಿ ನೆಟ್ ಬೈ ಆಗಿದೆ. ಎಫ್ ಅಂಡ್ ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿರೋದನ್ನ ನೀವು ನೋಡ್ಬೋದು. ಸೊ ಡೇಟಾ ನಮಗೊಂದು ಲೈಕ್ ಬುಲ್ಲಿಶ್ನೆಸ್ ಬಟ್ ನಾಟ್ ಸೂಪರ್ ಬುಲ್ಲಿಶ್ ಅಂತ ತೋರಿಸ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US ಫ್ಯೂಚರ್ಸ್ ಹೇಗೆ ವರ್ಕ್ ಆಗ್ತಾ ಇದೆ, US 30 ಪಾಸಿಟಿವ್ ಅಲ್ಲಿ ವರ್ಕ್ ಆಗ್ತಾ ಇದೆ, US 500 ಪಾಸಿಟಿವ್, US ಟೆಕ್ 100 ಕೂಡ ಪಾಸಿಟಿವ್. ಹಾಗಾದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೇಗೆ ಕ್ಲೋಸ್ ಆಗಿದೆ ನಿನ್ನೆ ಪರ್ಫಾರ್ಮೆನ್ಸ್ ನೋಡಿ. ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಕೂಡ ನೆಗೆಟಿವ್, ನಾಸ್ಡಾಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ಆಫ್ US ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, ಇನ್ನು ಯುರೋಪಿಯನ್ ಮಾರ್ಕೆಟ್ DAX ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FTSE 100 ನೆಗೆಟಿವ್, CAC 40 ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಮಗೆ ಡೇಟಾ ಬೇರಿಶ್ನೆಸ್. ಏಷ್ಯನ್ ಮಾರ್ಕೆಟ್ ಬರೋದಾದ್ರೆ ನಿಕಾಯ್ ಸ್ಟ್ರಾಂಗ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ, ಸ್ಟ್ರಾಂಗ್ ಸೆಲ್ ಆಫ್ ಕಾಣಿಸ್ತಾ ಇದೆ ನಮಗೆ. 1.85% ನೆಗೆಟಿವ್ ತೋರಿಸ್ತಾ ಇದೆ, ಅಂದ್ರೆ ಹತ್ತಿರ 920 ಪಾಯಿಂಟ್ಸ್ ಗಳು ನೆಗೆಟಿವ್ ತೋರಿಸ್ತಾ ಇದೆ. ಸೊ ಇದೊಂದು ಸ್ಟ್ರಾಂಗ್ ಬೇರಿಶ್ನೆಸ್ ಆಗೋ ಚಾನ್ಸಸ್ ಇದೆ. ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಕೂಡ ನೆಗೆಟಿವ್. ಸೊ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಎಲ್ಲಾ ಕ್ಯಾಶ್ ಮಾರ್ಕೆಟ್ ನಮಗೆ ನೆಗೆಟಿವ್ ತೋರಿಸ್ತಾ ಇದೆ. ಇನ್ನು ಎಡಿಆರ್ಸ್, ಇನ್ಫೋಸಿಸ್ ಎಡಿಆರ್ ಪಾಸಿಟಿವ್, ವಿಪ್ರೋ ಎಡಿಆರ್ ನೆಗೆಟಿವ್, ICICI ನೆಗೆಟಿವ್, HDFC ಪಾಸಿಟಿವ್ ಮತ್ತು ಡಾಕ್ಟರ್ ರಿಲೀಫ್ಸ್ ನ್ಯೂಟ್ರಲ್ ಟು ಪಾಸಿಟಿವ್ ಅನ್ಕೊಳ್ಳಿ. ಸೊ ಮೂರು ಡೇಟಾಗಳು ನ್ಯೂಟ್ರಲ್ ಟು ಪಾಸಿಟಿವ್ ತೋರಿಸ್ತಾ ಇದೆ, 2 ಡೇಟಾಗಳು ನೆಗೆಟಿವ್ ತೋರಿಸ್ತಾ ಇದೆ. ನಾವು ನೋಡುವ 5 ಕಂಪನಿಗಳು. ಸೊ ಇದರಿಂದ ನಮಗೆ ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮಗೆ ಇವತ್ತು ಬೇರಿಶ್ನೆಸ್ ಇದೆ. ಸರಿನಾ. ಇನ್ನು ನಿಫ್ಟಿ 50 ಮತ್ತು ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋದಾದ್ರೆ, ನಿಫ್ಟಿ ನವೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿನ ಇವತ್ತೊಂದು ಗ್ಯಾಪ್ ಡೌನ್ ತೋರಿಸ್ತಾ ಇದೆ, 26,006 ಮತ್ತು 26,060.
ಆಯ್ತಾ. ಸೊ ಇದೊಂದು 60 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಈ 60 ಪಾಯಿಂಟ್ಸ್ ಗ್ಯಾಪ್ ಡೌನ್ ಮೇಲೆ ಹೇಗೆ ವರ್ಕ್ ಆಗ್ಬೋದು ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೊದಲು ಮಾತಾಡೋಣ. ಮೊದಲು ರೆಸಿಸ್ಟೆನ್ಸ್ ನೋಡಿ, 26,025 ಮೊದಲನೇ ರೆಸಿಸ್ಟೆನ್ಸ್, 26,100 ಎರಡನೇ ರೆಸಿಸ್ಟೆನ್ಸ್, ಮತ್ತು ಇಲ್ಲೊಂದು ಗ್ಯಾಪ್ ಇದೆ, ಅದು 26,178. ಅದೊಂದು ಗ್ಯಾಪ್ ಝೋನು ತುಂಬಾ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಕೆಲಸ ಮಾಡ್ತಾ ಇದೆ. ನೋಡೋಣ ಆ ಗ್ಯಾಪ್ ನ ಫಿಲ್ ಮಾಡುತ್ತಾ. ನಂತರದಲ್ಲಿ ಆಲ್ ಟೈಮ್ ಹೈ. ಇದು ರೆಸಿಸ್ಟೆನ್ಸ್ ಸೈಡ್ ಆದ್ರೆ ಸಪೋರ್ಟ್ ಸೈಡ್ 25,906, ನಂತರದಲ್ಲಿ 25,740, ನಂತರದಲ್ಲಿ 25,450. ಇದು 3 ಸಪೋರ್ಟ್ ಝೋನ್ಗಳು ತುಂಬಾ ದೂರ ಇದೆ. ಸೊ ಹಾಗಾಗಿ ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲ್ಲೊಂದು ಗ್ಯಾಪ್ ಝೋನ್ ಇದೆ, ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇನ್ವೆಸ್ಟ್ಮೆಂಟ್, ಫಸ್ಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ 40-60 ಅಲ್ಲಿ ಇದೆ. ಸೊ ಮಿಡಲ್ ಆಫ್ ದ ಮೂಮೆಂಟಮ್ RSI ನಮಗೆ. ಸೊ ಓವರ್ ಬಾಟಲ್ಲೂ ಇಲ್ಲ, ಓವರ್ ಸೋಲ್ಡಲ್ಲೂ ಇಲ್ಲ. ಸೊ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಆದರೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮಾತಾಡೋಣ. ಸೊ ನಿನ್ನೆ ಒಂದು ನಮಗೆ ಈ ತರ ಒಂದು ಬುಲಿಶ್ ರ್ಯಾಲಿ ಬಂದ್ರು ಕೂಡ ಆಪ್ಷನ್ ಮೊಮೆಂಟಮ್ ಅಂತ ಸ್ಟ್ರಾಂಗ್ ಇರ್ಲಿಲ್ಲ, ಆಪ್ಷನ್ ಮೊಮೆಂಟಮ್. ಸೊ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಎಸ್ ಕ್ಯಾಂಡಲ್ಸ್ ಮೂವ್ ಆಗಿದೆ, ಆದ್ರೆ ಅಂತ ಆಪ್ಷನ್ ಸ್ಟ್ರಾಂಗ್ ಬೈಯರ್ಸ್ ಬಂದಿಲ್ಲ, ಮಾರ್ಕೆಟ್ ಇನ್ನು ಅರೈವ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಇವತ್ತೊಂದು ಗ್ಲೋಬಲ್ ಮಾರ್ಕೆಟ್ ಇಂದ ಒಂದು ಗ್ಯಾಪ್ ಡೌನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಪ್ಲಾನ್ ಮಾಡೋಣ ನೋಡಿ. ಫಸ್ಟ್ ಆಪ್ಷನ್ಸ್ ಮೂಮೆಂಟಮ್ ನಿನ್ನೆದು, ಮತ್ತೆ ಇದ್ರ ಮೇಲೆ ಇವತ್ತಿನ ಗ್ಯಾಪ್ ಡೌನ್. ಸೊ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇವತ್ತೊಂದು, ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಏನಾದ್ರು 26,000 ಕೆಳಗಡೆ ಗ್ಯಾಪ್ ಡೌನ್ ಆದ್ರೆ, ಡೇಟಾ ಬುಲ್ಲಿಶ್ನೆಸ್ ಇದೆ ನಮಗೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಇದೆ. ಬ್ಯಾಂಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಾನು ಅದನ್ನ ತೋರಿಸ್ತೇನೆ ನಿಮ್ಗೆ. ನಿಫ್ಟಿ ಬ್ಯಾಂಕ್ 12 ಕಂಪನಿಗಳು ಪಾಸಿಟಿವ್ ಆಗಿದೆ ಅಲ್ವಾ. ಆದರೆ ಈ 26,000 ಮತ್ತು 26,020-30 ಈ ರೇಂಜ್ ಇದೆ ಅಲ್ವಾ, ಅಥವಾ R1 ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ರೆಸಿಸ್ಟೆನ್ಸ್ ಝೋನ್ ನ ಬೀಟ್ ಮಾಡಿ ಮಾರ್ಕೆಟ್ ಮೈನರ್ ಟೈಮ್ ಫ್ರೇಮ್ ಅಲ್ಲಿ 5 ನಿಮಿಷದಲ್ಲಿ ಕ್ಲೋಸ್ ಆದರೆ ದೆನ್ ನೋಡಿ ಮಾರ್ಕೆಟ್ 26,100ವರೆಗೂ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲೇ ಒಂದು ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ R1 ಮತ್ತು S1 ಇವೆರಡು ತುಂಬಾ ಇಂಪಾರ್ಟೆಂಟ್. R1 ಮತ್ತು S1 ತುಂಬಾ ಇಂಪಾರ್ಟೆಂಟ್. ಈ R1 S1 ನ ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ಕೆಳಗಡೆ ಹೋದರೆ ಗ್ಲೋಬಲ್ ಮಾರ್ಕೆಟ್ ಇಂದ ಕೆಳಗಡೆ ಹೋಗೋದೇ ಹೊರತು ಇನ್ಯಾವುದು ನಮಗೆ ನೆಗೆಟಿವ್ ಅಂತ ಯಾವ್ದಿಲ್ಲ. ಇನ್ನು ಬೈಯಾರ್ ಡಿಪ್ ಅಲ್ಲೇ ಮಾರ್ಕೆಟ್ ಇದೆ. ಆದ್ರೆ ಈ 26,000 ಮತ್ತು 26,030 ಇದೆಲ್ಲ, ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.